ಸುಮಾರು 50ರಿಂದ 60 ಸ್ಟೇಷನ್ಗಳಲ್ಲಿ ಎಫ್ಐಆರ್ ಹಾಕ್ಸ್ಕೊಂಡಿರುವಂತ ಮಹಿಳೆ, ಸುಮಾರು 50ರಿಂದ 60 ಪೊಲೀಸ್ ಸ್ಟೇಷನ್ಗಳಲ್ಲಿ ಭೂಮಾಫಿಯಾ ಕೇಸು. ಭ್ರಷ್ಟರಿಗೆ ನಾನು ಹೇಗೆಲ್ಲ ಭೇಟಿ ಆಡ್ತೀನಿ ಅಂತ ನಿಮ್ಗೆ ಗೊತ್ತು. ಬಟ್ ಇವಳ ಮೇಲೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂದ್ರೆ ಇವಳೆ. ಆದ್ರೆ ಇವಳ ಮೇಲೆ ನನಗೆ ಸಿಕ್ಕಿರೋದು ಇಲ್ಲಿವರೆಗೂ 31 ಎಫ್ಐಆರ್ ಹಾಕಿದ್ರು ಕೂಡ ಇವಳಿಗೆ ಯಾಕೆ ಪೊಲೀಸರು ಇದ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವ ಪೊಲೀಸ್ ಇನ್ಸ್ಪೆಕ್ಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿದೆ. ಈಕೆಯ ಏನೋ ಕಸುಬು ಏನಂತ ಎಲ್ಲರಿಗೂ ಗೊತ್ತು. ತಲೆ ಹಿಡಿಯೋದು, ತಲೆ ಹುರಿಯೋದು, ಏನೋ ದಂಧೆ ಮಾಡ್ಕೊಂಡು ಬದುಕ್ತಾ ಇರೋದು, ಗಾಂಜಾ ಬಿಸ್ನೆಸ್ ಮಾಡ್ಕೊಂಡು ದಂಧೆ ಮಾಡ್ಕೊಂಡು ಬದುಕ್ತಾ ಇರೋದು. ನನಗೂ ಹನಿ ಟ್ರಾಪ್ ಮಾಡಿದಾಳೆ, ಇಲ್ಲ ಅಂತಿಲ್ಲ. ನಾನು ಅವಳ ಜೊತೆಲಿ ಇರ್ಲಿಲ್ಲ, ನಾನು ಓಡಾಡ್ಲಿಲ್ಲ. ಫೋಟೋ ಯಾರ್ದು, ವಿಡಿಯೋ ಯಾರ್ದು? ಸ್ವಾಮಿ, ಫೋಟೋದಲ್ಲಿರೋದು ನಾನೇ, ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ನಾನೇ. ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಕೆಲವೊಬ್ರು ಕಮೆಂಟ್ ಹಾಕ್ತಿರಲ್ಲ, ನಿಮ್ ಜನ್ಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಆಗಲ್ವೇನ್ರ? ಸಂಧ್ಯಾ ಪವಿತ್ರ ನಾಗರಾಜ್ ಅನ್ನೋ ಒಂದು ಮಹಿಳೆಗೂ ಸಪೋರ್ಟ್ ಮಾಡುವಂತವ್ರು ನೀವು ಇದ್ದೀರಾ ಅಂತ ಹೇಳಿದ್ರೆ ನೀವೆಂತ ನಾಡದ್ರೋಹಿಗಳು, ನೀವೆಂತ ದೇಶದ್ರೋಹಿಗಳು ನೀವು.